ಎಷ್ಟು ಜನ ಆರ್ಟಿಸ್ಟ್ಗಳ ಮುಂದೆ ಈ ಮನೆ ಬೈಸ್ಕೊಳೋದು ಇದು ಮಾಡೋದು ದುಡ್ಡು ಖರ್ಚು ಮಾಡಿ ಹಾಕಿ ಕರ್ಕೊಂಬಂದು ನಾವು ಬಂದು ಬೈಸ್ಕೊಂಡು ಪೊಲೀಸ್ ಆಫೀಸರ್ ಆಗಿ ನನಗೆ ಯಾವನು ಬೈದಿಲ್ಲ, ಇವ್ರು ಬೈಯರಲ್ಲಪ್ಪ. ಆವಾಗ ಮುಖದಲ್ಲೆಲ್ಲ ಒಂಥರ ಟೆನ್ಷನ್ ಆಗೋದ. ರಾಜನ್ ನಾವು ಟೇಕ್. ಆಮೇಲೆ ಜನರು ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿದೆ. ನೀವು ನೋಡಿ, ಎಲ್ಲರೂ ನೋಡಿ, ಯಾರು ತಲೆ ಎತ್ತಿ ಕೂತ್ಕೊಂಡು ನೋಡಿದರೆ ಎಲ್ಲ ಹಿಂಗೆ ಕೂತಿರ್ತಾರೆ. ನೀವು ಬಸ್ ಸ್ಟ್ಯಾಂಡ್ಗೆ ಹೋಗಿ, ಏರ್ಪೋರ್ಟ್ಗೆ ಹೋಗಿ, ಫ್ಲೈಟಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ, ಹೋಟ್ಲಿಗೆ ಹೋಗಿ, ಎಲ್ಲೇ ಹೋದರೂ ಯಾರು ತಲೆ ಎತ್ತಿ ನೋಡಿ ಎಲ್ಲ ಮೊಬೈಲಲ್ಲೇ ಇರ್ತಾರೆ. ಸೊ ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ಮೊಬೈಲ್. ಅದು ಇವತ್ತು ನಾನು MLA ಆಗಿ ಆಗಬೇಕಂದ್ರೂ ಕೂಡ ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಷನ್. ವಾಟ್ ಎವರ್ ಐ ಇನ್ವೆಸ್ಟೆಡ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ, ದಟ್ ಈಸ್ ಪ್ರೊಡಕ್ಷನ್ ಆಫ್ ಪಾಲಿಟಿಕ್ಸ್. ಮಾಡಬೇಕು ಅಂತ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ವೇರ್ ದರ್ ಈಸ್ ಎ ವಿಲ್ ದರ್ ಈಸ್ ಎ ವೇ. ಈ ಸಿನಿಮಾ, ರಂಗಭೂಮಿ, ಕೃಷಿ, ಆಮೇಲೆ ರಾಜಕೀಯ ಇವೆಲ್ಲವನ್ನು ಒಟ್ಟೊಟ್ಟಿಗೆ ಹೇಗೆ ನಿಭಾಯಿಸಿದ್ರಿ? ಮತ್ತು ಯಾವ ಕ್ಷೇತ್ರಕ್ಕೆ ಹೆಚ್ಚು ನಿಮಗೆ ಒಲವು ಅಥವಾ ನಿಲುವು, ಅಥವಾ ನೀವು ಎಲ್ಲಿ ಹೆಚ್ಚು ನಿಲ್ತೀರಿ? ಅವರು ದಿನಕರ್ ರಿಟೈರ್ ಆಗೋದು 2000 ಅಷ್ಟರಲ್ಲಿ ಏನಾಯಿತು, ನಾನು ಹಿರೇಕೆರೂರಿಗೆ ಈ ಫಿಲ್ಮ್ ಹೀರೋ ಅಂತೇಳಿ ನಮ್ಮೂರ ಕಡೆಯವನು ಅಂತ ಕರೆದ್ರು. ಒಂದು ಜಾತ್ರೆ, ದುರ್ಗಾದೇವಿ ಜಾತ್ರೆ ಇತ್ತು. ಆ ಜಾತ್ರೆಯಲ್ಲಿ ಒಂದು ಬೆಳ್ಳಿ ಗದೆ ಕೊಟ್ಟರು, ಅದನ್ನು ಮಾಡಿದ್ರು. ಅಷ್ಟೊತ್ತಿಗೆ ಆವಾಗ ಒಂದು ಸಾಹಿತ್ಯ ಪರಿಷತ್ತಿಗೆ, ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಹಂಸಲೇಖೆಲ್ಲ ಹೋದ್ವಿ. ಹೋದಾಗ ಹಿಂಗೆ ಜನರ ಕಾಂಟ್ಯಾಕ್ಟ್ ಆಯಿತು, ಆಗ್ತಾ ಬಂತು. ಜನ ಇಲ್ಲ, ನೀವು ಒಂದು BC ಪಾಟೀಲ್ ಜನೋಪಯೋಗಿ ಸಂಘ ಅಂತ ಮಾಡೋಣ ಅಂತ ಒಂದು ಸಂಘ ಸ್ಟಾಪ್ ಮಾಡಿದರು. ಆವಾಗ ಇದೇನಾಯಿತು, 2003ರಲ್ಲಿ ನಮ್ಮ BB ಭಾಸ್ಕರ್ ಅಂತ DG ಬಂದರು. DG ಬಂದು ನನ್ನ ಕರೆಸಿದರು. ಅಷ್ಟೊತ್ತಿಗೆ ನಾನು ಫುಲ್ ಹೀರೋ ಆಗಿ ಇದ್ದೆ. ಕರೆಸಿದ್ರು, ಏನಪ್ಪ ಏನು ಮಾಡ್ತೀಯಾ ನೀನು, ಪೊಲೀಸಲ್ಲಿ ಕಂಟಿನ್ಯೂ ಮಾಡ್ತೀಯಾ? ಮತ್ತು ಕಂಟಿನ್ಯೂ ಮಾಡ್ತೀನಿ ಅಂದರೆ ನಾನು ರಿವೋಕ್ ಮಾಡ್ತೀನಿ, ಡ್ಯೂಟಿ ಯು ಕ್ಯಾನ್ ಜಾಯ್ನ್ ಅಂತ. ಇಲ್ಲ ಸರ್, ಐ ಕಾಂಟ್ ಜಾಯ್ನ್, ನನ್ನದು ಆ್ಯಕ್ಸೆಪ್ಟ್ ಮಾಡಿಬಿಡಿ ಅಂದೆ. ಪಾಪ ಈಸ್ ಎ ಗ್ರೇಟ್ ಮ್ಯಾನ್. ಅವ್ರೇನು ಮಾಡಿದ್ರು ಅಂದರೆ, ಆ ಸಸ್ಪೆನ್ಷನ್ ಪೀರಿಯಡ್ ಇತ್ತಲ್ಲ, 1.5 ವರ್ಷ 2 ವರ್ಷ, ಅದನ್ನು ಹೀ ಟ್ರೀಟೆಡ್ ಇಟ್ ಆನ್ ಡ್ಯೂಟಿ. ಸಸ್ಪೆನ್ಷನ್ ರಿವೋಕ್ ಮಾಡಿ ಅಷ್ಟು ದುಡ್ಡು ನನಗೆ ಬಂತು. ಆಮೇಲೆ ನಂದು ಇದನ್ನು ಆ್ಯಕ್ಸೆಪ್ಟ್ ಮಾಡಬೇಕು, ಲಾಸ್ಟ್ May 31 ಒಳಗೆ ಯು ಹ್ಯಾವ್ ಟು ಟೆಲ್ ಅಂತಂದರು. ಲಾಸ್ಟ್ ಡೇ ನಂದು ರೆಸಿಗ್ನೇಷನ್ ಆ್ಯಕ್ಸೆಪ್ಟ್ ಆಗಬೇಕು, ಹೊರಟಿದ್ದೀನಿ. ಅಲ್ಲಿ JP ನಗರ್ ಮನೆಯಿಂದ ನನ್ನ ಹೆಂಡ್ತಿ ಬಂದು ಅಡ್ಡ ಹಾಕಿದ್ಲು. 2 ಮಕ್ಕಳು ಇಟ್ಕೊಂಡ್ರು. ವಾಪಸ್ ತೊಗೋಬೇಕು ರಾಜೀನಾಮೆ, ಇಲ್ಲಾಂದರೆ ನೀವು ಬರೋದ್ರಾಗ 3 ಜನ ಹೆಣ ಇರ್ತದಂತ. 2 ಮಕ್ಕಳು ಇಟ್ಕೊಂಡ್ರು. ಅವ್ರಿಗೆ ಸಿನಿಮಾದ ಮೇಲೆ ನಂಬಿಕೆ ಇರಲಿಲ್ಲ. ಯಾರು ಸರ್ಕಲ್ ಇನ್ಸ್ಪೆಕ್ಟ್ರ್ ಹುದ್ದೆ ಹೋದ್ಮೇಲೆ ಇನ್ನೇನು ಇರ್ತದೆ. ಸೊ ಅವಾಗ ನಾನು ಹೇಳಿಬಿಟ್ಟು ಹೋದೆ, ಹೋಗಿ ಆ್ಯಕ್ಸೆಪ್ಟ್ ಮಾಡಿಸ್ದೆ. ಲಕ್ಕಿಲಿ ನಥಿಂಗ್ ಹ್ಯಾಪನ್, ಗಾಡ್ ಇಸ್ ಗ್ರೇಟ್. ಸೊ ಅದಾಯಿತು. ಆದಮೇಲೆ ಹಿರೇಕೆರೆ ಆ್ಯಕ್ಸೆಪ್ಟ್ ಆದಮೇಲೆ ಹಿರೇಕೆರೆಗೆ ಫುಲ್ ಪ್ಲೇಜ್ ಹೊರಟೆ. ಆವಾಗ ಏನಾಯಿತು, ಅಷ್ಟೊತ್ತಿಗೆ ನಾನು ಹಿರೇಕೆರೆಯಲ್ಲಿ ಒಂದು ಬರ್ಡೇ ಮಾಡಿದ್ರು 2002ದಲ್ಲೇನೋ, ಭಾರಿ ದೊಡ್ಡ ಪ್ರಮಾಣದಲ್ಲಿ. PGR ಸಿಂಧ್ಯಾ ನಮ್ಮ ಪರಿಚಯ ಆಗಿತ್ತು. ಅವ್ರು ಹೋಮ್ ಮಿನಿಸ್ಟ್ರ್ ಇದ್ದಾಗ ನಾನು ಇದು ಇದ್ದೆ, ಪೊಲೀಸ್ ಆಫೀಸರು. ಅವ್ರು ಕರೆದಿದ್ವಿ. ಅವರೆಲ್ಲ ನೋಡಿ, ಇಂಥವ್ರು ಪಬ್ಲಿಕ್ ಸರ್ವಿಸ್ ಬರಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಬಂದಿದ್ರು. ಆಮೇಲೆ ಅವರು ನನಗೆ ಅಪ್ರೋಚ್ ಮಾಡಿದ್ರು. ನಾನು ಏನಾಯಿತು, ಈ ಬೊಮ್ಮಾಯಿ ಇವರೆಲ್ಲ ಜೊತೆಗಿದ್ವಿ ನಾವು. ಜನತಾದಳಕ್ಕೆ ಸೇರಿಕೊಂಡೆ, ಪ್ರಗತಿಪರ ಜನತಾದಳ, ಇವರು ಉದಾಸಿ ಇವರೆಲ್ಲ ಸೇರಿಕೊಂಡು. ಆಮೇಲೆ ಏನಾಯಿತು, ಪ್ರಗತಿಪರ ಜನತಾದಳ, ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಮಾಡಿದರು. ಮಾಡಾದ್ಮೇಲೆ ಕೊನೆಗೆ 2004 ಬರುವಾಗ, ಎಲೆಕ್ಷನ್ ಬರೋಷ್ಟೊತ್ತಿಗೆ ಇವರೆಲ್ಲ BJP ಹೋಗ್ಬಿಟ್ರು ಓವರ್ನೈಟ್, ನಾನು ಬಿಟ್ಟು. ನಾನು ಒಬ್ಬನೇ ಆಗಿಬಿಟ್ಟೆ. ಆವಾಗ ಸಿಂಧ್ಯಾ ನನಗೆ ಕರೆದು ದೇವೇಗೌಡರು ಮನೆಗೆ ಬಂದು JDSಗೆ ಸೇರಿಸ್ಕೊಂಡ್ರು. ಆವಾಗ ನಾನು JDSಯಿಂದ ಕಾಂಟೆಸ್ಟ್ ಮಾಡಿದೆ. ಅವಾಗೇನು JDS ಅಲ್ಲಿ ಏನೂ ಇರಲಿಲ್ಲ, ನನ್ನ ವೈಯಕ್ತಿಕ ಇದ್ರ ಮೇಲೆ ಆಯಿತು. ಹಾಗೆ ನಾನು ಆವಾಗ 50 ವರ್ಷದ ಇತಿಹಾಸ ಬದಲಾವಣೆ ಮಾಡಿ ನಾನು ಚುನಾವಣೆಯಲ್ಲಿ ಗೆದ್ದು JDS ಪಕ್ಷದಿಂದ 2004 ಬಂದು ಎತ್ತಿನ ಗಾಡಿಯಲ್ಲಿ ಹೋದ್ವಿ ನಾವು ವಿಧಾನಸೌಧಕ್ಕೆ. ನನ್ನ ಹೆಂಡ್ತಿ ತಲೆ ಮೇಲೆ ಹೊರೆ ಒರೆಸ್ಕೊಂಡು ಎತ್ತಿನ ಗಾಡಿ ಹೊಡ್ಕೊಂಡು ವಿಧಾನಸೌಧ ಒಳಗೆ ಹೋದ್ವಿ. ಫಸ್ಟ್ ಡೇ ಎಂಟ್ರಿ ಹೋಗ್ಬೇಕಾದ್ರೆ ಎಲ್ಲ ಹೆಂಗೆ ಎತ್ತಿನ ಗಾಡಿ ಬಿಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಯ್ತಲ್ಲಿ. ಎತ್ತಿನ ಗಾಡಿ ಬಿಡೋದು ಹೇಗೆ ಇದು ಅಂತ ಕೊನೆಗೆ ಅವ್ರಿಗೆ ಚರ್ಚೆ ಮಾಡಿದ್ದು. ನಾನು ಹೇಳಿದೆ, ನಂದು ಕಾರ್ ಇದೆಯಪ್ಪ, ನಾನು ರೈತ, ನಾ ಹಿಂಗೆ ಹೋಗವ ಅಂತ. ಆಮೇಲೆ ಎತ್ತಿನ ಗಾಡಿನೇ ಬಿಟ್ಟರು. ಅದು ದಟ್ ವಾಸ್ ಎ ಬಿಗ್ ನ್ಯೂಸ್, BBC ನ್ಯೂಸ್ ಅವಾಗ. ಸೊ ಈ ಪೊಲೀಸ್ ಇಲಾಖೆಗೆ ಬಿಡುವಾಗ ನಿಮ್ಗೆ ಎಲ್ಲೋ ಅಂತಃಸಾಕ್ಷಿ ಕಾಡಿಲ್ಲ? ನನ್ನ ಕೈಲಿ ಆಗ್ತಿರಲಿಲ್ಲ, ಮಾಡೋಕ್ಕಾಗಲ್ಲ. ಯಾಕೆಂದರೆ
ಹೀರೋ ಆಗಿಬಿಟ್ಟಿದ್ದೀನಿ. ಹೀರೋ ಆಗಿ ಇಷ್ಟೆಲ್ಲ ಇದು ಇದ್ದಾಗ ಸೆಲ್ಯೂಟ್ ಹೊಡ್ಕೊಂಡು ಹೋದ ನೀನು ಎಸ್ ಪಿ ಜೊತೆಗೆ ನಾನು ಓಡಾಡಿದ್ರೆ, ನಾನು ಸರ್ಕಲ್ ಇನ್ಸ್ಪೆಕ್ಟ್ರು, ಜನ ನನಗೆ ಇದು ಅಂತಾರೆ ಹೊರತು ಆವಾಗ ಎಸ್ ಪಿಗೆ ಹ್ಯುಮಿಲೇಷನ್ ಆಗುತ್ತೆ. ಡಿ ಜಿ ಬಂದರೆ ಡಿ ಜಿ ಕೇಳಲ್ಲ, ನನಗೆ ಇದು ಮಾಡ್ತಾರೆ. ಮತ್ತು ಅದು ಆಗೋದಿಲ್ಲ ಪೊಲೀಸ್ ಕೆಲಸ. ಇನ್ನು ಸ್ಟೇಷನಲ್ಲಿ ಹೋಗಿ ಇನ್ನೊಬ್ಬರು ಕೇಳಿ ಕೆಲಸ ಮಾಡೋದೇನಂತೇಳಿ ಹೇಳ್ತೀನಿ. ನಿಮ್ಮ ಮನೆಯವರು ಆ ಥರ ಬೇರೆಯವರು ಯಾರೂ ಇದರ ಒತ್ತಡ ತರಲಿಲ್ಲ? ಅದೇ ಆವಾಗ ತಂದಿದ್ದೆ ಅಷ್ಟೇ. ಆಮೇಲೆ ಇದು ಆಯಿತು ಪೊಲಿಟಿಕ್ಸ್. ಆಮೇಲೆ ಹಿರಿಯೂರು ಹಿರೇಕೆರೆಗೆ ಹೋದ್ಮೇಲೆ 2003ರಲ್ಲಿ ಮತ್ತು ರೈತರ ಜೊತೆಗೆಲ್ಲ ಹೋರಾಟ ಮಾಡಿ, ಬೆಳೆ ವಿಮೆಗೆ ಹೋರಾಟ ಮಾಡಿ, ಅದು 192 ಜನರು ನನ್ನ ಮೇಲೆ ಕೇಸ್ ಹಾಕಿಸಿ ಆವಾಗ ಕಾಂಗ್ರೆಸ್ನವರು ಬನ್ನಿಕೋಡ್ ಅಂತ MLA. ಅಲ್ಲೊಂದು ಫಂಕ್ಷನ್ ಇತ್ತು, ಕೌಜಿಲ್ಗಿಂತ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಅವ್ರು ಬಂದರು. ಅವಾಗ ಅಂಥ ಬರಗಾಲದಲ್ಲಿ ಇವರು ದೊಡ್ಡ ಫಂಕ್ಷನ್ ಮಾಡಿ ಇದು ಮಾಡ್ತಾಯಿದ್ರು. ನಾವು ಹೇಳಿದೆ, ಇಂಥ ಬರಗಾಲ ಇದೆ, ಇನ್ಶೂರೆನ್ಸ್ ಕೊಟ್ಟಿಲ್ಲ, ಇದು ಹೆಂಗೆ ಮಾಡಿ ಪ್ರತಿಭಟನೆ ಮಾಡ್ತೀವಿ, ಕಪ್ಪು ಬಟ್ಟೆ ಪ್ರತಿಭಟನೆ ಮಾಡ್ಕೊಂಡು ಬರೀ ಒಂದು ಪೇಪರ್ ಸ್ಟೇಟ್ಮೆಂಟಿಗೆ, ಆವಾಗ ಮೊಬೈಲ್ ಇಲ್ಲ ಏನಿಲ್ಲ, 10-15 ಸಾವಿರ ಜನ ಬಂದುಬಿಡ್ತು. ಎಲ್ಲ ನೋಡಿಬಿಟ್ಟು ಇವರು ನಾವು ಅಡ್ಡ ಹಾಕಿ ಮಾಡಿ ಫಂಕ್ಷನ್ ಮುಗಿಸ್ಕೊಂಬಂದು ನಮ್ಮನ್ನು IBಯಲ್ಲಿ ಡಿಸ್ಕಷನ್ಗೆ ಕರೆದು ಉದಾಸಿ ನಾವೆಲ್ಲ ಹೋದಾಗ ಚರ್ಚೆ ಮಾಡ್ತಾ ನಮ್ಮ ಮೇಲೆ ಗಲಾಟೆ ಮಾಡಿ ಹೊರಗೆಲ್ಲ ಲಾಠಿ ಚಾರ್ಜ್ ಮಾಡಿಸಿ ಜನ ಎಲ್ಲ ಅರೆಸ್ಟ್ ಮಾಡಿ, ನಾವು ಹೊರಗೆ ಬಂದು ನೋಡ್ತೀವಿ ಒಬ್ಬರು ಇಲ್ಲ, ಜನ ಎಲ್ಲ ವ್ಯಾನಲ್ಲಿ ತುಂಬ್ಕೊಂಬಂದರು. ವ್ಯಾನಿಗೆ ಅಡ್ಡ ಹಾಕಿದ್ದಾನೆ, ಬಿಡಬೇಕು ಬಿಡೋರು ನನ್ನೂ ಅರೆಸ್ಟ್ ಮಾಡಿ. ಸೊ ನನ್ನೂ ಅರೆಸ್ಟ್ ಮಾಡಿ 192 ಜನ ನಮ್ಮ ಮೇಲೆ ಏನೇನು ಕೇಸ್ ಹಾಕಿದ್ರು ಅಂದರೆ, ಬಸ್ಸಿಗೆ ಬೆಂಕಿ ಹಚ್ಚಕ್ಕೆ ಪ್ರಯತ್ನ ಮಾಡಿದರು, ಕಲ್ಲು ಹೊಡೆದ್ರು, ಮಹಿಳಾ ಪೊಲೀಸ್ ಮೇಲೆ ರೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂಥೇಳಿ ನನ್ನ ಮೇಲೆ ಕೇಸ್ ಹಾಕಿ ನಮ್ಮನ್ನು ಜೈಲಿಗೆ ಕಳಿಸಿರೋದು. ಬೆಳಗಾಂ ಇಂಡಲ್ಗಾ ಜೈಲಲ್ಲಿ 9 ದಿವಸ ಇದ್ದೆವು ನಾವು, 192 ಜನ ರೈತರು. ಸೊ ಅಲ್ಲಿ ಜೈಲಿಗೆ ಹೋದಾಗ ನಾನು ಹೀರೋ ಮತ್ತು ಪೊಲೀಸ್ ಆಫೀಸರ್ ಆಗಿದ್ದವನಲ್ಲ, ಅಲ್ಲಿ ಜೈಲಧಿಕಾರಿಗಳು ನಿಮ್ಮ ಪ್ರತ್ಯೇಕ ಬ್ಯಾರಕ್ ಕೊಡ್ತೀವಿ ಅಂದರು. ಐ ಸೆಡ್ ನೋ, ನಾನು ರೈತರೆಲ್ಲಿರ್ತಾರೆ ಅವ್ರ ಜೊತೆಗೆ ಇರ್ತೀನಿ. 75 ಜನ ಒಂದೊಂದು ಬ್ಯಾರಕಲ್ಲಿ ಹಂಗೆ ಚಾಪಿ ಮೇಲೆ ಮಲಗ್ತಾಯಿದ್ವಿ. ಅದು ಆದಮೇಲೆ 9 ದಿವಸ ಆದಮೇಲೆ ನಮಗೆ ಕೋರ್ಟಿಂದ ಬೇಲಾಯಿತು. ಬೇಲಾಗಿ ಬಂದ ಮೇಲೆ ಜನರದ್ದು ಇದೇ ಬೇರೆ ಆಗೋದು. ಸೊ ದಿಸ್ ಪರ್ಸನ್ ಈಸ್ ಟ್ರಸ್ಟಬಲ್ ಅಂತ, ನಂಬಿಕೆಸ್ಥ, ರೈತರ ಜೊತೆ ನಿಲ್ತಾನೆ ಅಂತ. ಅದರಿಂದ ಮತ್ತೆ ಅದೊಂದು ವೇವ್ ಸ್ಟಾರ್ಟ್ ಆಗಿ, ಸೊ 2004 ಎಲೆಕ್ಷನ್ ಇಟ್ ವಾಸ್ ಅ ಹಿಸ್ಟ್ರಿ. 50 ವರ್ಷದ ಇತಿಹಾಸ ಬದಲಾವಣೆ ಮಾಡಿ ಆದಂಥ ಎಲೆಕ್ಷನ್. ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಒಡನಾಟದ ಕೆಲವು ನೆನಪುಗಳೇನಾದರೂ? ವಿಷ್ಣುವರ್ಧನ್ ಅವರು ದೊಡ್ಡ ಹೀರೋ ಅಲ್ಲ, ಯಾಕಂದರೆ ಅವಾಗ ಅವ್ರ ಜೊತೆಗೆ ಕುತ್ಕೊಳ್ಳೋದೇ ದೊಡ್ಡ ಹೆಮ್ಮೆ ನಮಗೆ. ಅವ್ರ ಜೊತೆ ಕುತ್ಕೊಳ್ಳೋದೇ ಹೆಮ್ಮೆ, ಅವ್ರ ಜೊತೆ ಊಟಕ್ಕೆ ಏನಾದ್ರು ಕರೆದ್ರೂ ಇನ್ನೂ ಹೆಮ್ಮೆ. ಅವರು ಭಾಳ ಅವ್ರು ಒಂದು ಏನಾಯ್ತು ಅಂದರೆ, ಇದರಲ್ಲಿ ನಿಷ್ಕರ್ಷ ಶೂಟಿಂಗಲ್ಲಿ ನನಗೂ ವಿಷ್ಣು ಅವ್ರಿಗೂ ಫೇಸ್ ಟು ಫೇಸ್ ಇಲ್ಲ. ನನ್ನ ಶೂಟಿಂಗೇ ಬೇರೆ, ಅವ್ರ ಶೂಟಿಂಗೇ ಬೇರೆ. ಬಟ್ ಆ್ಯಸ್ ಎ ಪ್ರೊಡ್ಯೂಸರ್ ನಾನು ಇರಬೇಕಾಗಿತ್ತು, ಇರ್ತಿದ್ವಿ. ಇನ್ನು ಊಟದ ಟೈಮಲ್ಲಿ ಅದು ಎಲ್ಲ ಇರ್ತಿದ್ವಿ. ಆಮೇಲೆ ಏನಾಯಿತು, ಪಿಕ್ಚರೆಲ್ಲ ರಿಲೀಸ್ ಆಯಿತು. ರಿಲೀಸ್ ಆಗಿ ಮೇಲೆ 25ನೇ ತಾರೀಕು ಕ್ರಿಸ್ಮಸ್ ಇತ್ತು. ಮ್ಯಾಥ್ಯೂ ಅಂತೇಳಿ ನಮಗೆ ಸ್ವಲ್ಪ ಫೈನಾನ್ಸ್ ಹೆಲ್ಪ್ ಮಾಡಿದರು. ಅವರು ಊಟಕ್ಕೆ ಕರೆದಿದ್ರು. ಅವತ್ತು ಇದೇ ಮಣಿಪಾಲ್ ಸೆಂಟ್ರ್ ಹಿಂದೆ ಸೆಂಟ್ರಲ್ ಪಾರ್ಕ್ ಹೋಟ್ಲ್ ಅಂತ ಇದೆ. ಆ ಹೋಟ್ಲಿಗೆ ಹೋದಾಗ ಭಾರತಿ ಅಮ್ಮವರು ಬಂದರು, ವಿಷ್ಣು ಅವರು, ನಾವು, ನಮ್ಮ ಫ್ಯಾಮಿಲಿ ಎಲ್ಲ ಇದ್ವಿ. ಇದ್ದಾಗ ವಿಷ್ಣು ಹೇಳಿದರು, ಆ ಸಿನಿಮಾ ನೋಡಿದ್ರಲ್ಲ, ನೋಡಿದ ಮೇಲೆ ನನಗೂ ನಿನಗೂ ಫೇಸ್ ಟು ಫೇಸ್ ಇಲ್ಲ, ಇದ್ದರೆ ನಾನು ತಿಂದಾಕ್ಬಿಡ್ತಿದ್ದೀನಿ. ದಟ್ ವಾಸ್ ಗ್ರೇಟ್ನೆಸ್ ಆಫ್ ವಿಷ್ಣು ಅವರ ದೊಡ್ಡತನ. ಬಟ್ ಚೆನ್ನಾಗಿ ಇದು ಮಾಡ್ತಾರೆ. ಬಟ್ ಭಯ ಇರೋದು ನಮಗೆ, ಮೋಡಿ ಯಾವಾಗ ಏನು ಮಾಡ್ತಾರೋ, ಈಗ ಬಿಟ್ಟೋಗ್ಬಿಡ್ತಾರೋ, ಇದು ಮಾಡ್ತಾರೋ. ಆವಾಗ ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಇದಾಗ್ಬಿಡೋರು, ಅಪ್ಸೆಟ್ ಆಗಿಬಿಡೋರು. ಈ ದೇಸಾಯಿ ಹ್ಯಾಂಡ್ಲ್ ಮಾಡೋದು ಕಷ್ಟ ಇದು. ಆಮೇಲೆ ಒಂದು ಸರಿ ಅನಂತ್ನಾಗ್ ಅವ್ರು ಹ್ಯಾಂಡ್ಲ್ ಮಾಡಿದ್ದೆ ಭಾರಿ ಕಷ್ಟ. ಕ್ಲೈಮ್ಯಾಕ್ಸ್ ಮಾಡಬೇಕು, ಎಲ್ಲ ರೆಡಿಯಾಗಿದ್ದೀವಿ. ಅವ್ರನ್ನೇನೋ ಒಂದು ದಿವ್ಸಕ್ಕೆ ಕರೆದು ಕುಂದಿರಿಸಿ ಅವ್ರು ಶಾರ್ಟ್ ತೆಗಿಲಿಲ್ಲ ಅಂತ ಶಟ್ಕೊಂಡು ಕೂತ್ಕೊಂಡ್ಬಿಟ್ರು. ಬರಲೇ ಇಲ್ಲ ಈ ಜನ ಇದೆಲ್ಲ. ಆಮೇಲೆ ಹೋಗಿ ಟೈಟ್ ಆಗಿಬಿಟ್ಟಿದ್ದಾರೆ. ನಾನು ಹೋದೆ ಮನೆಗೆ ಹೋಗಿ ಹಂಗೆ ಹಿಂಗೆ ಅಂದು ಕರ್ಕೊಂಬಂದು ದಟ್ಸ್ ಕ್ಲೈಮ್ಯಾಕ್ಸ್ ಶೂಟಿಂಗ್ ಟೈಮ್ ಅದು. ಬಟ್ ಗ್ರೇಟ್ ಆರ್ಟಿಸ್ಟ್. ಅವ್ರ ಜೊತೆ ಮಾಡಿದ್ದು ನಮ್ಮ ಇದು ಅನಂತ್ನಾಗ್ ಅವರು ಮತ್ತು ವಿಷ್ಣು ಅವರು. ಬಟ್ ಅದೇ ಹೇಳಿದಲ್ಲ, ನಮಗೆ ಅವ್ರ ಜೊತೆಗೆ ಇದ್ದಿದ್ರೆ ನನಗೆ ಕಷ್ಟ ಆಗೋದು ಮಾಡೋಕ್ಕೆ. ನನ್ನ ಪೋರ್ಷನ್ನೇ ಸಪ್ರೇಟ್ ಆಗಿರೋದ್ರಿಂದ ನನಗೇನು ಅನಿಸ್ತಿಲ್ಲ. ಬಟ್ ಇಟ್ ವಾಸ್ ದೇಸಾಯಿ ಮೇಡ್ ಫಿಲ್ಮ್. ದೇಸಾಯಿ ವೆರಿ ಗುಡ್ ಟೆಕ್ನಿಷಿಯನ್. ಅದರಲ್ಲಿ ನನಗೇನು ಗೊತ್ತಿಲ್ಲ, ಕ್ಯಾಮ್ರಾ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಐಬಾಲ್ ಟರ್ನ್ ಮಾಡೋದು ಗೊತ್ತಿಲ್ಲ, ಮೂಮೆಂಟ್ ಗೊತ್ತಿಲ್ಲ. ಅವ್ರ ಕಣ್ಣು ಈಗ ಇಲ್ಲಿಂದ ಈಗ ನೋಡಬೇಕು ಅಂದರೆ ಹಿಂಗೆ ಕೈ ಹಿಡ್ಕೊಂಡವ್ರು ಹಿಂಗೆ ನೋಡ್ತಾ ಬನ್ನಿ ಅಂತ ಅನ್ನೋರಿಗೆ. ಇದು ನೋಡ್ತಾ ಹೋದಾಗ ಐಬಾಲ್ ಟರ್ನ್ ಅಲ್ಲ, ಅದು ನೋಡಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಆ ಕೆಳಗಿಂದ ವ್ಯೂ ನೋಡೋದು. ಇಷ್ಟು ಕೆಳಗೆ ನೋಡಿದ್ರೆ ಅಷ್ಟು ಕೆಳಗೆ ನೋಡೋದು, ಇಷ್ಟು ಮೇಲೆ ನೋಡಿದ್ರೆ ಮೇಲೆ ನೋಡೋದು. ಸೊ ಹಿ ಟಾಟ್ ಮೀ ಹೌ ಟು ಆ್ಯಕ್ಟ್ ದಟ್ ದೇಸಾಯಿ.
ಒಬ್ಬ ರಂಗಭೂಮಿಯಿಂದ ಹೋದವನಿಗೆ ಸಿನಿಮಾದ ಪ್ರಥಮ ಈ ಆ್ಯಕ್ಟಿನ ಅನುಭವ ಹೇಗೆ? ಇಲ್ಲ ಅದೊಂದು ನಾನು ದೇಸಾಯಿನೂ ಒಂದು ಸರಿ ಇದಕ್ಕೆ ಟಿಪ್ಪು ಸುಲ್ತಾನ್ ನಾಟಕ ನೋಡೋಕೆ ಕರೆದ್ಬಿಟ್ಟಿದ್ದೆ. ಇವರೇನು ಮಾಡೋರು ದೇಸಾಯಿ ಇಲ್ಲಿ ಪಾತ್ರ ಮಾಡೋಕ್ಕೆ ನಿಂತ್ಕೊಂಡಾಗ ಕ್ಯಾಮ್ರಾಮನ್ ನಿಂತ್ಕೊಂಡಾಗ ಏನಾದ್ರು ಸ್ವಲ್ಪ ಹೆಚ್ಚು ಸತ್ತೋಯ್ತಿದ್ದು ಪಾತ್ರ ಸತ್ತೋಯ್ತು, ಏನು ಟಿಪ್ಪು ಸುಲ್ತಾನ್ ಅಲ್ಲ ಇದು, ಸತ್ತೋಯ್ತು ಸಿನಿಮಾ ಸತ್ತೋಯ್ತು ಅಂತ. ದೇವ್ರೆ ಅಷ್ಟು ಜನ ಆರ್ಟಿಸ್ಟ್ಗಳ ಮುಂದೆ ಈ ಮನೆ ಬೈಸ್ಕೊಳೋದು ಇದು ಮಾಡೋದು ದುಡ್ಡು ಖರ್ಚು ಮಾಡಿ ಹಾಕಿ ಕರ್ಕೊಂಬಂದು ನಾವು ಬಂದು ಬೈಸ್ಕೊಂಡು ಪೊಲೀಸ್ ಆಫೀಸರ್ ಆಗಿ ನನಗೆ ಯಾವನು ಬೈದಿಲ್ಲ, ಇವ್ರು ಬೈಯರಲ್ಲಪ್ಪ. ಆವಾಗ ಮುಖದಲ್ಲೆಲ್ಲ ಒಂಥರ ಟೆನ್ಷನ್ ಆಗೋದ. ರಾಜನ್ ನಾವು ಟೇಕ್ ಅವಾಗ ಟೇಕ್ ಓಕೆ. ಅವ್ರಿಗೇನಂದರೆ ನನ್ನ ಮುಖದಲ್ಲಿ ಟೆನ್ಷನ್ ಬೇಕು, ನ್ಯಾಚುರಾಲಿಟಿ ತರಬೇಕು ಅಂತ ಆ ಥರ ಆಗಿ ಒಂಥರ ಮಜಾ ಎಕ್ಸ್ಪೀರಿಯೆನ್ಸು ದೇಸಾಯಿ ಜೊತೆಗೆ. ಆವಾಗ ಗುರುಕಿರಣ್ ನಾವೆಲ್ಲ ಬ್ರೇಕ್ ಆದ ತಕ್ಷಣ ಊಟಕ್ಕೆ ಹೋಗ್ಬಿಡ್ತಾಯಿದ್ವಿ, ಪ್ರಕಾಶ್ ರಾಜು ಎಲ್ಲ. ಒಂಥರ 40-50 ದಿವಸ ಶೂಟಿಂಗು, ಅದು ಒಂದೇ ಬಿಲ್ಡಿಂಗು. ನಾ ಸಿನಿಮಾ ಒಪ್ಕೊಂಡಿದ್ದೆ ಹಂಗೆ ಅದನ್ನ ಮಾಡೋಕ್ಕೆ. ಏನಂದ್ರು ಅವರು ಕತೆ ಹೇಳ್ಬೇಕಾದ್ರೆ ಏನು ಕತೆ ಅಂತ ಹೇಳಿದ್ರೆ ಏನು ಹೇಳೋದಕ್ಕೆ ಎಷ್ಟು ಕತೆ ಹೇಳ್ತಾರೆ ಹೇಳಿ ಸರ್? ಒಂದು ಬ್ಯಾಂಕು ರಾಬರಿ ಆಗುತ್ತೆ, ರಾಬರು ಸಿಕ್ಕಾಕೊತಾರೆ, ಹೊರಗೆ ಪೊಲೀಸರು ಬರ್ತಾರೆ, ಪೊಲೀಸರು ಹೆಂಗೆ ಹಿಡಿಬೇಕು ಅಂತ ರಾಬರ್ಸ್ ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಮಾಡ್ತಾರೆ. ಒಂದೇ ಬಿಲ್ಡಿಂಗಲ್ಲಿ ಒಂದೇ ದಿನ ನಡೆಯಕತ್ತಿ. ಹಂಗಾರೆ ಭಾಳ ಕಡಿಮೆ ಬಜೆಟಲ್ಲಿ ಆಗುತ್ತೆ ಅಂದ್ಕೊಂಡೆ ನಾನು. ಒಂದೇ ಬಿಲ್ಡಿಂಗು ಒಂದೇ ಸಿನಿಮಾ, ಇದನ್ನು ಬಿಡಪ್ಪ ಅಂಥೇಳಿ ಅಂದ್ಕೊಂಡ್ವಿ ಕೊನೆಗೆ. ಬಟ್ ವಂಡರ್ಫುಲ್ ಫಿಲ್ಮ್ ಅದು ಮಾಡಿದ್ದು ಅವತ್ತಿನ ಲೆಕ್ಕಕ್ಕೆ. ಆವಾಗಲೇ 60 ಲಕ್ಷ ಖರ್ಚಾಗಿದ್ದು ಅದಕ್ಕೆ. ಒಳ್ಳೆಯ ಸಿನಿಮಾ. ಈ ಸಿನಿಮಾ, ರಂಗಭೂಮಿ, ಕೃಷಿ, ಆಮೇಲೆ ರಾಜಕೀಯ ಇವೆಲ್ಲವನ್ನು ಒಟ್ಟೊಟ್ಟಿಗೆ ಹೇಗೆ ನಿಭಾಯಿಸಿದ್ರಿ? ಮತ್ತು ಯಾವ ಕ್ಷೇತ್ರಕ್ಕೆ ಹೆಚ್ಚು ನಿಮಗೆ ಒಲವು ಅಥವಾ ನಿಲುವು, ಅಥವಾ ನೀವು ಎಲ್ಲಿ ಹೆಚ್ಚು ನಿಲ್ತೀರಿ? ಮಾಡಬೇಕು ಅಂತ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ವೇರ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರಲ್ಲ, ಮಾಡಬೇಕು ಬೇಕು, ಛಲ ಬೇಕು, ತ್ಯಾಗ ಬೇಕು, ಇವೆಲ್ಲ ಇದ್ದರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಬಟ್ ಎಲ್ಲ ರಂಗದಲ್ಲೂ ನಾನು ಎಂಜಾಯ್ ಮಾಡಿದ್ದೀನಿ, ಎಲ್ಲ ಕಡೆಗೂ ಖುಷಿಪಟ್ಟಿದ್ದೀನಿ. ಎಲ್ಲೆಲ್ಲೇ ಹೋಗಿದ್ದೀನಿ, ಪೊಲೀಸಲ್ಲೂ ಸಕ್ಸಸ್ಫುಲ್ ಆಗಿದ್ದೀನಿ, ಫಿಲ್ಮಲ್ಲೇ ಆಗಿದ್ದೀನಿ. ನಾನು ಬರೀ ಫಿಲ್ಮ್ ಆ್ಯಕ್ಟ್ ಅಷ್ಟೇ ಮಾಡಲಿಲ್ಲ, ಪ್ರೊಡ್ಯೂಸ್ ಅಷ್ಟೇ ಮಾಡಿ, ಡೈರೆಕ್ಷನ್ ಕೂಡ ಮಾಡಿದೆ 5 ಸಿನಿಮಾನ. ಎಲ್ಲವೂ ಖುಷಿ ಕೊಟ್ಟಿದ್ದೆ. ಬಟ್ ಪೊಲೀಸ್ ಏನಂದರೆ ರೆಸ್ಟ್ರಿಕ್ಟೆಡ್, ಒಂದೇ ಇಲಾಖೆ, ಇಷ್ಟೇ ಸೀಮಿತ, ನಿಮ್ಮ ಜ್ಯೂರಿಸ್ಡಿಕ್ಷನ್ ಇಷ್ಟು ಇಷ್ಟೇ ಇರಬೇಕು. ನೀವು ಅಷ್ಟು ಬಹಳ ಪ್ರಾಮಾಣಿಕವಾಗಿ, ಜನಮುಖಿಯಾಗಿ, ಸಮಾಜಮುಖಿಯಾಗಿ ವೃತ್ತಿ ಜೀವನ ಮಾಡಿದಿರಿ. ನೀವೊಬ್ಬ ರಾಜಕೀಯ ವ್ಯಕ್ತಿಯಾಗಿ ಈಗ ನೋಡ್ತಾ ಇದ್ದ ಹಾಗೆ ಪೊಲೀಸರ ನೈತಿಕತೆ ಬಹಳ ಈಗ ಏನೂ ಉಳಿದಿಲ್ಲ. ಈಗೇನು ಉಳಿದಿಲ್ಲ. ಏನು ಆ ಸ್ಥಿತ್ಯಂತರಕ್ಕೆ ಏನು ಕಾರಣ? ಹಿಂದೆ ನಮಗೆಲ್ಲ ಒಂದು ಸರ್ವಿಸ್ ಮೋಟ ಇತ್ತು. ನಮಗೆ ಚಾಲೆಂಜ್ ಏನು, ಈಗ ನಾನು ಬಳ್ಳಾರಿ ಪೊಲೀಸ್ ಆಫೀಸರಾಗಿ ಹೋದಾಗ ಅಲ್ಲಿ ಮಂಟೂರ್ ಅಂಥೇಳಿ ಒಬ್ಬರು ಇದ್ದರು. ಅವರು ಭಾಳ ಒಳ್ಳೆಯ ಹೆಸರು ಮಾಡಿದರು. ನನಗೆ ಮಂಟೂರ್ ಹಂಗೆ ಹೆಸರು ಮಾಡಬೇಕು ಅಂತ ಆಸೆ. ಮಂಟೂರ್ ಥರ ನಾನು ಪೊಲೀಸ್ ಆಫೀಸರ್ ಆಗಬೇಕು. ನಮಗೆ ಇದ್ದಿದ್ದು ಅದು, ಆ ಮೋಟ ಇತ್ತು. ಹಿಂದೆಲ್ಲ ಸರ್ವಿಸ್ ಮೋಟ ಇತ್ತು. ಆಮೇಲೆ ಭಯ ಇತ್ತು. ಏನಾರು ಒಂದು ಲಂಚದ ಆಪಾದನೆ ಬಂದುಬಿಟ್ರೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಅಂತ ಇದರಲ್ಲಿ ಹೆದರ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ಸಾಮಾಜಿಕವಾಗಿ ಅವಮಾನ ಇತ್ತು. ಈಗದಿಲ್ಲ, ಹೀಗಿಲ್ಲ. ಈ ಓಪನ್. ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಪೊಲೀಸ್ ಆಫೀಸರು, ಐ ಡೋಂಟ್ ವಾಂಟ್ ಟು ನೇಮ್ ಹಿ, ಒಬ್ಬ ರೈತನ ಕರ್ಕೊಂಡೋಗಿ ರಾತ್ರಿ 1-1:15 ಗಂಟೆಗೆ 500 ರೂಪಾಯಿ ಫೋನ್ಪೇ ಮಾಡಿಸ್ಕೊಂಡಿದ್ದಾನೆ. ಫೋನ್ಪೇ ಲಂಚ, ಅದು ತನ್ನ ಹೆಸರಲ್ಲಿ ಮಾಡ್ಕೊಂಡ್ಲ, ಯಾರೊಬ್ಬ ಮುಸ್ಲಿಮ್ ಹೆಸರಲ್ಲಿ ಮಾಡಿಸ್ಕೊಂಡಾನೆ. ಅವ ರೈತ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ನೆಕ್ಸ್ಟ್ ಡೇ ಐ ಟೋಲ್ಡ್ SP, ನೋ ಕರಪ್ಷನ್ ಹ್ಯಾಸ್ ಕಮ್ ಟು ದಿ ಲೆವೆಲ್ ಆಫ್ ಫೋನ್ಪೇ, ವಾಟ್ ಈಸ್ ದಿಸ್? ಆ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ಪೊಲೀಸ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಬಟ್ ಅಬ್ಸಲ್ಯೂಟ್ಲಿ ಈಗಂತೂ ಏನು ಉಳಿದೇ ಇಲ್ಲ. ಸರ್ವಿಸ್ ಮೋಟೋ ಅನ್ನೋದೇನಿಲ್ಲ, ಪ್ಯೂರ್ಲಿ ಕಮರ್ಷಿಯಲ್. ಮತ್ತು ಲ್ಯಾಂಡ್ ಮಾಫಿಯಾಕ್ಕೆಲ್ಲ ಹೇಳಿಬಿಟ್ಟಿದೆ. ಲ್ಯಾಂಡ್ ಮಾಫಿಯಾ ಎಲ್ಲೆಲ್ಲಿ ಏನೇನಿದೆ ಅದಿದೆ. ಲ್ಯಾಂಡ್ ಮಾಫಿಯಾ ಇದ್ದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ, ಗಾಂಜಾ ಮಾಫಿಯಾ ಇದ್ದಲ್ಲಿ ಗಾಂಜಾ ಇದೆ, ಸ್ಮಗ್ಲಿಂಗ್ ಮಾಫಿಯಾ ಇದ್ದಲ್ಲಿ ಸ್ಮಗ್ಲಿಂಗ್ ಇದೆ. ಬೆಂಗಳೂರು ಲ್ಯಾಂಡ್ ಮಾಫಿಯಾ, ಬೆಂಗಳೂರಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಆಫೀಸರ್ಸ್ ತಾನೇ ಅದಾರೆ ಅವರು. ಇದಕ್ಕೆ ರಾಜಕಾರಣಿಗಳು ಕಾರಣ, ಎಲ್ಲರೂ ಇದು ಒಂದು ಕಡೆಯಿಂದ ಆಗಲ್ಲ, ಒಂದು ಸರ್ಕಲ್ ಇದು ಎಲ್ಲ ಒಂದು ಕಡೆಯಿಂದ ಆಗಲ್ಲ. ಸೊ ಈಗ ರಾಜಕಾರಣಿಗಳು ಅಂತ ಹೇಳಿದ್ರೆ ಅದರ ಒಂದೇ ರಾಜಕಾರಣಿಗಳು ಒಂದೇ ಅಂತಲ್ಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಇರ್ತಾರಲ್ಲ, ರಾಜಕಾರಣಿಗಳು ಹೆಂಗೆ ಕಾರಣ ಆಗ್ತಾರೆ. ಬಟ್ ಅವ್ರದ್ದೇನು ಕೆಲಸ ಇದ್ದಾಗ ಮಾಡಿಸ್ಕೊತಾರೆ. ಬಟ್ ಏನಾಗಿದೆ ಅಂದರೆ ಪೊಲೀಸ್ ಆಫೀಸರ್ಸ್ ಬರೋರು ಈಗ ವ್ಯಾಪಾರದ ಮೇಲೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ಗೆ ಇವತ್ತು ಹಣ, ಅದು ಇದು, ಅಪಾಯಿಂಟ್ಮೆಂಟ್ಗೆ, ಟ್ರಾನ್ಸ್ಫರ್ಸ್ಗೆ, ಇದು ಈ ಇಲ್ಲ ನಮಗಿರಲಿಲ್ಲ ಬಿಡಿ.
ನಮಗೇನು ಅವಾಗ 2 ವರ್ಷ ಚೇಂಜ್ ಆಗಿರಲಿಲ್ಲ. ಕರೆದು ನಮಗೆ ಎಸ್ ಪಿ ಮಾತಾಡಿಸಿದ್ರೆ ಒಂದು ಖುಷಿ, ಎಸ್ ಪಿ ಕರೆದು ಮಾತಾಡಿದ್ರು ನಮಗೆ ಅಂತೇಳಿ. ಆ ಒಂದು ಎಸ್ ಪಿ ಶಾಬಾಸ್ಗಿರಿ ಕೊಟ್ಟರೆ ಅದು ಮತ್ತೆ 6 ತಿಂಗಳು ನಮಗೆ ಚಾರ್ಜ್ ಬೇಡ್ರಿ. ಈಗೇನು ಈಗ ಎಸ್ ಪಿ ಕಾಂಟ್ ಕಂಟ್ರೋಲ್ ಕಾನ್ಸ್ಟೇಬಲ್ ಆ ಮಟ್ಟ ನೋಡ್ತಾ ಇದ್ದೀವಲ್ಲ ನಾವು. ಆ್ಯಸ್ ಎ ಪೊಲೀಸ್ ಆಫೀಸರ್ ಆಗಿ ನೋಡಿದ್ದೀನಿ, ಆ್ಯಸ್ ಎ ಪೊಲಿಟಿಷಿಯನ್, ಆ್ಯಸ್ ಎ ಮಿನಿಸ್ಟರ್, ಆ್ಯಸ್ ಎ ನಾವು ಇದಾಗಿ ನಾನು ನೋಡ್ತಾ ಇದ್ದೀನಿ. ಬೇಜಾರು ಅನ್ನಿಸುತ್ತೆ ಈ ಮಟ್ಟಕ್ಕೆ ಬಂದಿದೆ ಪೊಲೀಸ್ ಇಲಾಖೆ ಅಂತ. ಸಿನಿಮಾಕ್ಕೆ ಬಂದಾಗ ನಿಮಗೆ ಏನೂ ಗೊತ್ತಿಲ್ಲದೆ ಇದ್ದವರು 4 ಸಿನಿಮಾ ಡೈರೆಕ್ಟರ್ ಆಗುವಷ್ಟು ನೀವು ಬೆಳೆದ್ರಲ್ಲ, ಅದು ಹೇಗೆ ಸಾಧ್ಯ ಆಯ್ತದು? ಅಥವಾ ಆ ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ನ ಮಧ್ಯೆ ನಿಮ್ಮ ಅನುಭವ ಏನು ಹೇಳ್ತದೆ? ನನಗೆ ಅಬ್ಸರ್ವೇಷನ್, ಈಗ ನಾನು ಹೇಳಿದಲ್ಲ ದೇಸಾಯಿ ಅವ್ರದ್ದು, ಈಗ ಇಲ್ಲಿಂದ ಇಲ್ಲಿವರೆಗೂ ನೋಡಬೇಕು ಅಂದರೆ ಈ ಥರ ಐಬಾಲ್ ತೊಗೊಂಬಂದರೆ ಅಲ್ಲಿ ಅದರ ಆಪೋಸಿಟ್ ಶಾಟ್ ಯಾವ್ದು ಹಾಕ್ತಿದ್ರು. ಸೊ ಇದು ನಂದು ಒಂದು ಅಬ್ಸರ್ವೇಷನ್. ಎಲ್ಲ ನಾನು ಅಬ್ಸರ್ವ್ ಮಾಡಿ ಒಂದು 3-4 ಸಿನಿಮಾ ಮಾಡುವಾಗ ಏನು ನೋಡಿಕೊಂಡೆ, ಅದನ್ನು ನೋಡಿಕೊಂಡೆ. ಅವ್ರ ಡೈರೆಕ್ಟ್ರುಗಳು ಏನು ಮಾಡ್ತಾರೆ ಇದು ನೋಡಿದ ಮೇಲೆ ನಾನು ಯಾಕೆ ಮಾಡಬಾರ್ದು ಈ ಕೆಲಸ ಅಂತ ಮಾಡಿದೆ ನಾನು. ಬಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆದರೆ? ಎಲ್ಲೂ ಫೇಲ್ ಆಗಿಲ್ಲ ನಂದು. ಆಲ್ಮೋಸ್ಟ್ ನಂದು 5 ಸಿನಿಮಾ ಮಾಡಿದ್ದೀನಿ, 5ರಲ್ಲೂ ಎಲ್ಲೂ ಕಳ್ಕೊಂಡಿಲ್ಲ ನಾನು. ನಾನೇ ಹೀರೋ, ನಾನೇ ಆ್ಯಕ್ಷನ್ನು, ನಾನೇ ಕಟ್ಟು. ಸಿನಿಮಾ ಕೊನೆಗೂ ನಿಮ್ಗೆ ಏನನ್ನು ಕೊಡ್ತು? ತೃಪ್ತಿ ಕೊಟ್ಟಿದೆ, ಪಾಪ್ಯುಲಾರಿಟಿ. ಅದು ಇವತ್ತು ನಾನು MLA ಆಗಿ ಆಗಬೇಕಂದ್ರೂ ಕೂಡ ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಷನ್. ವಾಟ್ ಎವರ್ ಐ ಇನ್ವೆಸ್ಟೆಡ್ ಇನ್ ದಿ ಫಿಲ್ಮ್ ಇಂಡಸ್ಟ್ರಿ, ದಟ್ ಈಸ್ ಪ್ರೊಡಕ್ಷನ್ ಆಫ್ ಪಾಲಿಟಿಕ್ಸ್. ಇದಕ್ಕೆ ಹೆಲ್ಪ್ ಆಯಿತು. ಬಿಗಿನಿಂಗಲ್ಲಿ ಫಸ್ಟ್ ನಾನು ಹಿರೇಕೆರೂರು ಕ್ಷೇತ್ರಕ್ಕೆ ಹೋದಾಗ, ಹಳ್ಳಿಗೆ ಹೋದಾಗ ಎಲ್ಲ ಜನ ನನಗೆ ಆರತಿ ಮಾಡಿ ಕರ್ಕೊಂಡವರು, ರಂಗೋಲಿ ಹಾಕೋರು, ನಮ್ಮೂರಿಗೆ ಹೀರೋ ಬಂದಿದ್ದಾನೆ, ಅದೆಲ್ಲ ನನಗೆ ಪ್ಲಸ್ ಆಯಿತು. ಸೆಕೆಂಡ್ ಟರ್ಮ್ಗೆ ನನ್ನ ಅಭಿವೃದ್ಧಿ ಹೆಲ್ಪ್ ಆಯಿತು. ಈಗೂ ಕೂಡ ನಾನು ಮಿನಿಸ್ಟ್ರಾಗಿದ್ದಾಗ ಎಲ್ಲರೂ ಹೋದರೆ ಯಾರಾದರೂ ಇವ್ರು ಮಿನಿಸ್ಟ್ರ್ ಅಂತ ಯಾರೂ ಅನ್ಕೋದಿಲ್ಲ. ಪೆಟ್ರೋಲ್ ಹಾಕ್ಸೋಕ್ಕೆ ಹೋದರೆ ಯಾರು ಸರ್ ಮುಂದಿನ ಸಿನಿಮಾ ಅಂತಾರೆ. ಈಗೂ ಕೂಡ ಕೇಳಿದೆ, ಯಾಕೆ ಸರ್ ಇನ್ನೂ ಸಿನಿಮಾ ಮಾಡ್ತಾಯಿಲ್ಲ, ಯಾಕೆ ನೆಕ್ಸ್ಟ್ ಸಿನಿಮಾ? ಬಿಡಯ ನೀವು ಸಿನಿಮಾನೇ ನೋಡಲ್ಲ, ಎಲ್ಲಿಂದ ಸಿನಿಮಾ ಮಾಡೋದು ಅಂತ. ಈಗ ಸಿನಿಮಾ ಯಾಕೆ ದೂರ ಇಟ್ರಿ? ಇಲ್ಲ, ದೂರ ಇಟ್ಟಿಲ್ಲ. ನಾನು 2 ವರ್ಷದಿಂದ ಟ್ರೈ ಮಾಡ್ತಾಯಿದ್ದೀನಿ, ಒಳ್ಳೆ ಕತೆ ಸಿಕ್ಕರೆ ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಈಗಿನ ಇಂಡಸ್ಟ್ರಿ ಪರಿಸ್ಥಿತಿ ನೋಡಿದರೆ ಸಿನಿಮಾ ನೋಡ್ಲಿಕ್ಕೆ ಭಯ ಆಗುತ್ತೆ. ಆಮೇಲೆ ಜನರು ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿದೆ. ನೀವು ನೋಡಿ, ಎಲ್ಲರೂ ನೋಡಿ, ಯಾರು ತಲೆ ಎತ್ತಿ ಕೂತ್ಕೊಂಡು ನೋಡಿದರೆ ಎಲ್ಲ ಹಿಂಗೆ ಕೂತಿರ್ತಾರೆ. ಎಲ್ಲಿ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗಿ, ಏರ್ಪೋರ್ಟ್ಗೆ ಹೋಗಿ, ಫ್ಲೈಟಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ, ಹೋಟ್ಲಿಗೆ ಹೋಗಿ, ಎಲ್ಲೇ ಹೋದರೂ ಯಾರು ತಲೆ ಎತ್ತು ನೋಡಿ ಎಲ್ಲ ಮೊಬೈಲಲ್ಲೇ ಇರ್ತಾರೆ. ಸೊ ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ಮೊಬೈಲ್ಸ್, ಇನ್ ಹ್ಯಾಂಡ್. ಎಂಟರ್ಟೈನ್ಮೆಂಟ್ ಅರ್ಲಿಯರ್ ಮೊದಲೇ ಥಿಯೇಟ್ರಿಗೆ ಹೋಗ್ಬೇಕಾಗಿತ್ತು. ಇವಾಗ 15 ದಿವಸ ರಿಲೀಸ್ ಆಗಿ ಸಿನಿಮಾ ಇಲ್ಲಿ ಕೈಯಾಗಿ ಬರ್ತದೆ. ಸೊ ಹಾಗಾಗಿ ಅದನ್ನು ಮೀರಿ ಥಿಯೇಟ್ರಿಗೆ ಬರುವಂಥ ಸಿನಿಮಾಗಳು ಮಾಡಬೇಕು. ಆಮೇಲೆ ಕತೆ ಬಗ್ಗೆ ಈಗ ಕಾನ್ಸಂಟ್ರೇಷನ್ ನಮ್ಮವ್ರಿಗೆ ಎಲ್ಲಿದೆ? ಎಲ್ಲ 4 ಕ್ಯಾಸೆಟ್ ನೋಡಿ ಸಿನಿಮಾ ಮಾಡೋ ಜನ ಇದ್ದರು. 4 ಸೀನು ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡು ಬರ್ತಿದ್ರು. ಸೊ ಹೀಗಾಗಿ ನಾನು 2 ವರ್ಷದಿಂದ ಕತೆ ಕೇಳ್ತೀನಿ, ಏನು ಹೊಸ್ತಂತ ಅನ್ನಿಸ್ತಾ ಇಲ್ಲ. ಏನೂ ಇಲ್ಲದೆ ಏನು ಮಾಡೋದು? ಈಗ ಥಿಯೇಟ್ರಿಗೆ ಜನ ಬರಬೇಕು, ಥಿಯೇಟ್ರಿಗೆ ಬರುವಂಥ ಕತೆಗಳು, ಅದಕ್ಕೆ ಬಡ್ದಾಡ್ತಾ ಇದ್ದೀವಿ. ನೋಡೋ ಒಳ್ಳೆ ಕತೆ ಯಾರು ಹೇಳ್ತಾರಂತ ಆಗ್ತಾಯಿಲ್ಲ. ಸಿಕ್ಕರೆ ಖಂಡಿತ ಮಾಡ್ತೀನಿ. ರಾಜಕೀಯದ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಆಲೋಚನೆ, ನೀವೆಲ್ಲೂ ಇಷ್ಟೆಲ್ಲ BJPಯ ಬೇರೆ ಲೀಡರ್ಗಳು ಏನೇನೋ ಒಂದು ಗುಂಪು ಮಾಡ್ಕೊಳ್ತಾರೆ. ನೀವು ಬಂದ ಗುಂಪಿನಲ್ಲಿಯೂ ಕೆಲವರು ಈಗ ಮುಂಚೂಣಿಯಲ್ಲಿ ನಿಂತಿದ್ದಾರೆ, ನೀವೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಇಲ್ಲ, ಕಾಣಿಸ್ಕೊಳ್ಳೋದಂದ್ರೆ ನಾವು ವಿಜೇಂದ್ರ ಪರವಾಗಿ ಹೇಳಿದ್ವಿ, ಇರಬೇಕು ಅಂತಲೇ ಹೇಳಿದ್ದೀವಲ್ಲ. ಒಂದು 2 ಸರಿ ಹೋಗಿ 2-3 ಸರಿ ಮೀಟಿಂಗ್ ಹೋಗಿದ್ದೀನಿ. ಆಮೇಲೆ ಹೀ ಈಸ್ ಡೂಯಿಂಗ್ ಗುಡ್ ವರ್ಕ್. ಆಮೇಲೆ ಅವರ ಹೈಕಮಾಂಡ್ನವ್ರನ್ನ ನೇಮಕ ಮಾಡಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಅವಕಾಶ ಕೊಡಬೇಕು ಅಂತ.